ಓಕೆ, ನಮಸ್ತೆ ಸ್ನೇಹಿತರೆ. ಆರೋಗ್ಯ ಎಂಟರ್ಪ್ರೈಸಸ್ ಶಿವಮೊಗ್ಗ ವತಿಯಿಂದ ವೀರೇಶ್ ಐಡಿ. ಸ್ನೇಹಿತರೆ, ನಾವು ನಿರಂತರವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಎಂಟರ್ಪ್ರೈಸಸ್ ಒಂದು ಯೂಟ್ಯೂಬ್ ಚಾನಲಿಂದ. ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಒಂದು ಸಮಾಜದಲ್ಲಿ ಒಂದು ವಿಚಾರ ಬಹಳ ಚರ್ಚೆಯಲ್ಲಿ ಇದೆ. ಎಜುಕೇಟೆಡ್ ಅನ್ನೋ ಒಂದು ಪದ ತುಂಬ ಕಡೆ ಬರುತ್ತೆ. ನಾನು ಎಜುಕೇಟೆಡ್ ಇದ್ದೀನಿ ಅಂತ ಹೇಳ್ತಾರೆ ಕೆಲವರು ಎಜುಕೇಟೆಡ್ ತರ ಕಾಣ್ತೀರಿ ಅಂತ ಅಂತಾರೆ. ನೋಡೋಮರೆ, ಅವನು ಬಹಳ ಒಳ್ಳೆ ಎಜುಕೇಟೆಡ್ ತರ ಕಾಣ್ತಾನೆ. ಈ ಎಜುಕೇಟೆಡ್ ಅನ್ನೋ ಪದ ಎಲ್ಲ ಕಡೆಗೂ ಒಂದು ಪ್ರಚಲಿತ ಇದೆ. ಆದ್ರೆ ಈಗ ನಾನು ಚರ್ಚೆ ಮಾಡ್ತಿರೋದು ಏನಪ್ಪಾ ಅಂದ್ರೆ, ಎಜುಕೇಟೆಡ್ ಅಂದ್ರೆ ಯಾರು, ಸಮಾಜ ಯಾರನ್ನ ಎಜುಕೇಟೆಡ್ ಅಂತ ಹೇಳ್ತಾ ಇದೆ, ನಿಜವಾದ ಎಜುಕೇಟೆಡ್ ಯಾರು ಅನ್ನೋ ಒಂದು ವಿಚಾರನ, ಬಹಳ ಅದ್ಭುತವಾದ ವಿಚಾರ ಸ್ನೇಹಿತರೆ. ಒಂದು ಈ ವಿಡಿಯೋ ಮುಗಿಯವರೆಗೂ ನೋಡಿ. ನಮ್ಮ ಮಕ್ಕಳಿಗೂ ಇದನ್ನು ಹೇಳಕ್ಕೆ ಒಂದು ದಾರಿ ಇರುವಂತ ಒಂದು ವಿಚಾರ, ತುಂಬಾ ಅದ್ಭುತವಾದ ವಿಚಾರ. ಓಕೆ, ಈಗ ಎಜುಕೇಟೆಡ್ ಮತ್ತೆ ಅನ್ಎಜುಕೇಟೆಡ್ ಇವೆರಡರ ನಾವು ಅರ್ಥ ತಿಳ್ಕೊಬೇಕಾಗುತ್ತೆ. ಎಜುಕೇಟೆಡ್ ಯಾರು ಅಂತ ನಾವು ತಿಳ್ಕೊಬೇಕಾದ್ರೆ ಎಜುಕೇಟೆಡ್ ಮತ್ತೆ ಅನ್ಎಜುಕೇಟೆಡ್ ಅನ್ನೋ ಒಂದು ಪದನ ಅರ್ಥನ ತಿಳ್ಕೊಬೇಕಾಗತ್ತೆ. ಓಕೆ, ಈಗ ಅನ್ಎಜುಕೇಟೆಡ್ ಅಂದ್ರೆ ಏನು? ಅವಿದ್ಯಾವಂತ. ಎಜುಕೇಟೆಡ್ ಅಂದ್ರೆ ಏನು? ವಿದ್ಯಾವಂತ. ಈ ಸಮಾಜ ಏನು ಹೇಳ್ತಾ ಇದೆ ಇವತ್ತು, ಎಜುಕೇಟೆಡ್ ಅಂದ್ರೆ ಯಾರನ್ನು ಹೇಳ್ತಾ ಇದೆ? ಯಾರು ಬಹಳ ಓದಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, MBA ಆಗಿದೆ, ಇಂಜಿನಿಯರಿಂಗ್ ಆಗಿದೆ, IAS ಆಗಿದೆ, ಏನೇನು ಒಂದು ಓದಿದ್ದಾರೆ, ಇವರೆಲ್ಲರನ್ನು ಸಮಾಜ ಎಜುಕೇಟೆಡ್ ಅಂತ ಕರೀತಾ ಇದೆ. ಅಲ್ಲಿಗೆ ಅರ್ಥ ಏನು? ನಮ್ಮ ತಂದೆ ಏನಿದ್ರು, ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ, ಈ ಒಂದು ಏನು ಈ ಎಜುಕೇಟೆಡ್ ಅಂತ ಇವತ್ತು ಯಾರನ್ನ ಕರಿತಿದ್ದಾರೆ, ಆ ಪ್ರಕಾರ ಹೋದಾಗ ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ಅಪ್ಪ, ಓಕೆ, ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ ಅನ್ಎಜುಕೇಟೆಡ್, ಯಾಕಂದ್ರೆ ಅವ್ರು ಶಾಲೆಗೆ ಹೋಗೇ ಇಲ್ಲ ಅಲ್ವಾ. ಅಲ್ಲಿಗೆ ಈ ಒಂದು ಈಗೇನ್ ಎಜುಕೇಟೆಡ್ ಅನ್ನೋ ಪದ ಅರ್ಥ ಇದೆ, ಆ ಪ್ರಕಾರ ಹೋದ್ರೆ ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ತಾತ ಅನ್ಎಜುಕೇಟೆಡ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಈಗ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಈಗಿರೋ ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆಕ್ಚುಲ್ ಆಗಿ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ ಯಾವ ರೀತಿ ಬದುಕಿದ್ರು, ಇವತ್ತಿನ ಏನು ಎಜುಕೇಟೆಡ್ ಅಂತ ಹೇಳಿಸ್ಕೊಳ್ತಾ ಇದ್ದಾರೆ ಅಥವಾ ಹೇಳಿಸ್ಕೊಳ್ತಾ ಇದ್ದೇವೆ, ನಮ್ಮ ಬದುಕು ಹೆಂಗಿದೆ ಅಂತ ಒಂದು ವಿಚಾರ ಮಾಡ್ಕೊಡೋಣ. ಯಾರು ಎಜುಕೇಟೆಡ್ ಅಂತ ಗೊತ್ತಾಗಬೇಕಂದ್ರೆ, ಓಕೆ, ಇವತ್ತು ಯಾರ್ಯಾರು ಎಜುಕೇಟೆಡ್ ಇದ್ದಾರೆ ಆ ಮನೆಯಲ್ಲಿ ನಾವು ಇವತ್ತು ಆಲ್ಮೋಸ್ಟ್ ಆಲ್ ಕಡೆಗೆಲ್ಲ, ಎಲ್ಲರೂ ಅಂತ ಹೇಳಕ್ ಸಾಧ್ಯ ಇಲ್ಲ, ಅದ್ಭುತವಾದ ವ್ಯಕ್ತಿಗಳಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದು 80 to 85% ಪೀಪಲ್ ಗಂಡ ಹೆಂಡತಿನೇ ಸರಿ ಇಲ್ಲ. DC ಇರ್ಲಿ, AC ಇರ್ಲಿ, PC ಇರ್ಲಿ, ಯಾರು ಬೇಕಾದ್ರೂ ಇರ್ಲಿ, ಎಲ್ಲ ಎಜುಕೇಟೆಡ್ ತಾನೆ. ಅವ್ರ ಮನೇಲಿ ತಂದೆ ತಾಯಿನ ಸರಿ ನೋಡ್ಕೊಳ್ತಾ ಇಲ್ಲ. ಬೇಕಾದಷ್ಟು ಚಟಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಎಂತ ಆಫೀಸರ್ಗಳು, ಈಗ ನಾನು ಮುಂದೆ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಇದೆಲ್ಲ ಒಂದು ಈಗಿರೋ ಎಜುಕೇಟೆಡ್ ಬದುಕಿನ ರೀತಿ. ಈಗ ಅನ್ಎಜುಕೇಟೆಡ್ ಬರೋಣ. ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ ಅವರು 100 ಜನ ಫ್ಯಾಮಿಲಿನ, ಅಂದ್ರೆ ಒಂದು ಸಂಸಾರದಲ್ಲಿ 20 ರಿಂದ 100 ಜನದವರೆಗೂ ಇದ್ರು. ಸೇಮ್ ಸೋಕಾಲ್ಡ್ ಅನ್ಎಜುಕೇಟೆಡ್. ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ ಅಂದ್ರೆ ಎಲ್ಲರೂ ಏನು ಹೇಳ್ತಿದಾರಲ್ಲ ಆ ಅನ್ಎಜುಕೇಟೆಡ್ 20 ಜನರಿಂದ 100 ಜನರ ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇದ್ರು. ಸಮಾಜ ಹೇಳೋದು ಒಂದು ಅನ್ಎಜುಕೇಟೆಡ್ ಅಂತ ಅಲ್ವಾ. ಒಂದು ಹಳ್ಳಿಕಟ್ಟೆಯಲ್ಲಿ ಕೂತು ಪಂಚಾಯತಿ ಹೇಳಿದ್ರೆ ಇವತ್ತಿನ ಒಂದು ಜಡ್ಜ್ ಅವರಿಗೂ ಆ ತೀರ್ಮಾನ ಮಾಡಕ್ ಆಗಲ್ಲ ಅಂತ ತೀರ್ಮಾನನ ಅವತ್ತು ಕೊಡ್ತಾ ಇದ್ರು. ಸುಳ್ಳು, ಮೋಸ, ಈ ದಗ ಅವತ್ತು ಇರ್ಲಿಲ್ಲ ಆ ಹಿರಿಯರ ಹತ್ರ. ಅಂದ್ರೆ ಸಮಾಜ ಅವ್ರನ್ನ ಅನ್ಎಜುಕೇಟೆಡ್ ಅಂತ ಕರೀತಾ ಇದ್ದಾರೆ. ಅದಕ್ಕಾಗಿ ಈ ಎಜುಕೇಟೆಡ್ ಅನ್ನೋ ಒಂದು ಪದ ಎಷ್ಟು ತಪ್ಪಾಗಿ ನಮಗೆ ಅರ್ಥೈಸಿದ್ದಾರೆ ಅನ್ನಕ್ಕೆ ಒಂದು ವಿಚಾರನ ನಿಮ್ಮ ಮುಂದೆ ಇಡ್ತಿದ್ದೀನಿ. ನಮ್ಮ ತಾತ, ನಮ್ಮ ಅಜ್ಜ, ನಮ್ಮ ತಂದೆ ಅನ್ಎಜುಕೇಟೆಡ್ ಅಲ್ಲ, ಅನಕ್ಷರಸ್ಥರು. ಇವತ್ತು ನಾವೇನು ಸೋಕಾಲ್ಡ್ ಎಜುಕೇಟೆಡ್ ಅಂತ ಕರಿತಾ ಇದ್ದೀವಿ, ನಮ್ಮನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ನಾವೆಲ್ಲ ಎಜುಕೇಟೆಡ್ ಅಲ್ಲ, ಅಕ್ಷರಸ್ಥರು. ಎಜುಕೇಟೆಡ್ ಅಲ್ಲ, ಅಕ್ಷರಸ್ಥರು. ನಮ್ಮ ಹಿರಿಯರು ಅನಕ್ಷರಸ್ಥರು. ಅವ್ರು ಅನ್ಎಜುಕೇಟೆಡ್ ಅಲ್ಲ, ನಾವು ಎಜುಕೇಟೆಡ್ ಅಲ್ಲ. ನಾವು ಅಕ್ಷರಸ್ಥರಿದ್ದೇವೆ, ಅವರು ಅನಕ್ಷರಸ್ಥರಿದ್ದಾರೆ. ಏನು ಅನಕ್ಷರಸ್ಥರಿದ್ರು ಅವರ ಒಂದು ಏನು ವಿದ್ಯೆ ನಮ್ಮ ಹತ್ರ ಇಲ್ಲ, ಆ ಸಮಾಧಾನ.
ಆ ಒಂದು ಸಂಸಾರನ ತಗೊಂಡು ಹೋಗುವಂಥ ಒಂದು ಶಕ್ತಿ, ಆ ಧೈರ್ಯ, ಕ್ಲಿಯರ್, ಆ ಒಂದು ವಿಚಾರ ನಮ್ಮ ಹತ್ರ ಇಲ್ಲ. ಅವರು ಅನಕ್ಷರಸ್ಥರಿರ್ಬೋದು, ಬಟ್ ಅನ್ಎಜುಕೇಟೆಡ್ ಅಲ್ಲ. ಇವತ್ತು ನಾವು ಅಕ್ಷರಸ್ಥರು ಇರ್ಬೋದು, ನಾವು ಎಜುಕೇಟೆಡ್ ಅಲ್ಲ. ನಾನು ನಿಮ್ಮ ಹತ್ರ ಹೇಳ್ತೇನೆ ಸ್ನೇಹಿತರೆ, ಹಂಗಾದ್ರೆ ಎಜುಕೇಟೆಡ್ ಅಂದ್ರೆ ಯಾರು ಅಂತ ಬಂದಾಗ, ಯಾವ ವ್ಯಕ್ತಿ ಕಲ್ತಿರ್ಲಿ ಕಲಿದೇ ಇರಲಿ, ಡಸಂಟ್ ಮ್ಯಾಟರ್, ಕಲ್ತಿರ್ಲಿ ಕಲಿದೇ ಇರಲಿ, ಅಕ್ಷರ ಜ್ಞಾನ ಇರಲಿ ಇಲ್ಲದೆ ಇರಲಿ, ಯಾವ ವ್ಯಕ್ತಿ ಸಮಾಜಕ್ಕೆ ಮಾದರಿಯಾಗಿ, ಅಂದ್ರೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋದು, ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋದು, ಒಂದು ಮಕ್ಕಳಿಗೆ ಸರಿಯಾದ ತಂದೆಯಾಗಿ, ಹೆಂಡತಿಗೆ ಸರಿಯಾದ ಒಂದು ಗಂಡ ಆಗಿ, ಗಂಡನಿಗೆ ಸರಿಯಾದ ಒಂದು ಹೆಂಡತಿಯಾಗಿ, ಈ ತರ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಒಂದು ಮಾದರಿಯಾಗಿ ಯಾವುದೇ ಒಂದು ಏನು ಮೋಸ ಇಲ್ಲದಲ್ಲೇ ಒಂದು ದುಡಿದು ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ನಾವು ಖಂಡಿತ ಎಜುಕೇಟೆಡ್ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾರನ್ನ ಹಿಂಗೆ ಎಜುಕೇಟೆಡ್ ಅಂತ ಕರೆಯೋದು? ಎಲ್ಲೇ ನೋಡಿ ಅದನ್ನ ಹೇಳಕ್ಕೆ ಒಂದು ರೀತಿಯಲ್ಲಿ ಭಯ ಆಗುತ್ತೆ. ಯಾಕಪ್ಪ ನಮಗೆ ಸಹವಾಸ ಯಾಕಪ್ಪ ಬೇಕು ಅಂತ ಅನ್ಸುತ್ತೆ. ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಯಾರಿದ್ದಾರೆ ಇವತ್ತು ಹುಡುಕ್ಬೇಕಾಗಿದೆ, ನಿಮಗೂ ಗೊತ್ತಿದೆ. ಅಂದ್ರೆ ಅವ್ರನ್ನ ಈಗ ಎಲ್ಲಾರ ಒಬ್ರಿಗೆ ಒಂದು ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹೆಂಗೆ ನಾವು ಅವ್ರನ್ನ ಎಜುಕೇಟೆಡ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಯಾರೇ ಇರಲಿ, ನಾನು ಇರಲಿ ಯಾರೇ ಇರಲಿ, ಎಜುಕೇಟೆಡ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಒಂದು ಹೆಂಡತಿನ ಸಂಬಳಿಸಾಗಲ್ಲ, ಎಜುಕೇಟೆಡ್ ಹೆಣ್ಮಕ್ಳಿಗೆ ಗಂಡನ್ನ ಸಂಬಳಿಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ, ಸಂಸಾರ ಚೆನ್ನಾಗಿಲ್ಲ, ಕಂಠ ಪೂರ್ತಿ ಕುಡಿತಾನೆ, ಕಂಠ ಪೂರ್ತಿ ಗುಟ್ಕಾ ತಿಂತಾನೆ, ಗುಟ್ಕಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಇದೆಲ್ಲ ನಾವು ನೋಡ್ತಾ ಹೋದ್ರೆ ಹೇಗೆ ಅವ್ರನ್ನೆಲ್ಲ ನಾವು ಎಜುಕೇಟೆಡ್ ಅಂತ ಕರೆಯೋಕ್ಕಾಗತ್ತೆ? ನಾನು ಇವತ್ತು ಒಂದು ಕನ್ಕ್ಲೂಷನಿಗೆ ಬರೋಣ. ಎಜುಕೇಟೆಡ್ ಅಂದ್ರೆ ಓದಿದಾರಲ್ಲ ಸ್ನೇಹಿತರೆ, ಅನ್ಎಜುಕೇಟೆಡ್ ಅಂದ್ರೆ ಓದ್ದೇ ಇರೋರಲ್ಲ. ಅಕ್ಷರ ಜ್ಞಾನ ಇರಲಿ ಇಲ್ದಂಗಿರ್ಲಿ, ಅವನು ಬದುಕನ್ನ ಇನ್ನೊಬ್ಬರಿಗೆ ತೊಂದರೆ ಇಲ್ದಂಗೆ ಯಾರು ನಡ್ಸ್ಕೊಂಡು ಹೋಗ್ತಾನೆ ಅವನು ವಿದ್ಯಾವಂತ, ಅವನು ಎಜುಕೇಟೆಡ್ ಅಂತ ಹೇಳಕ್ಕೆ ಒಂದು ಇದು ನನ್ನ ಅಭಿಪ್ರಾಯ. ಒಪ್ಪಿದ್ರೆ ಒಪ್ಪಬಹುದು, ಒಪ್ತಿದ್ರೆ ಅವರವರ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಲೇಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.